ಹೆಲೋ ಎವ್ರಿವನ್, ಕೆಸೆಟ್ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಸೊ ಬಿಸ್ನೆಸ್ ಎಕನಾಮಿಕ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್, ಸೊ ಮೀನಿಂಗ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ಸೊ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಪ್ರೀವಿಯಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಇನ್ ದಿಸ್ ವಿಡಿಯೋ ಡಿಫರೆಂಟ್ ಥಿಯರೀಸ್ ಆಫ್ ದ ಎಕನಾಮಿಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ಅಲ್ವಾ. ಎಕನಾಮಿಕ್ ಅಂತ ಬಂದಾಗ ಡಿಫರೆಂಟ್ ಥಿಯರೀಸ್ ಇರುತ್ತೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಇರುತ್ತೆ, ಗ್ರೋತ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಇರುತ್ತೆ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಥಿಯರೀಸ್. ಸೊ ಲಾಟ್ ಆಫ್ ಡಿಫ್ರೆಂಟ್ ಥಿಯರೀಸ್ ಏನಾಗ್ತಾ ಹೋಗುತ್ತೆ ಅಂದರೆ ಬರ್ತಾ ಹೋಗುತ್ತೆ. ಸೊ ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, UGC ನೆಟ್ ಎಕ್ಸಾಮ್ ಆಗಿರ್ಬೋದು. ಸೊ ಶಾರ್ಟ್ಲಿ ದೇ ಆರ್ ಗೋಯಿಂಗ್ ಟು ಕಾಲ್ ದ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ವಾ. ಸೊ ಕಾಮರ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರಿತಾ ಇದ್ದೀರಾ ಅಂತ ಅಂದರೆ ಇದೆಲ್ಲದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೆಲ್ಲ ಅದರಲ್ಲಿ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಬಂದಾಗ ಲಾಟ್ ಆಫ್ ಡಿಫ್ರೆಂಟ್ ಥಿಯರೀಸ್ ಆರ್ ಅವೈಲೇಬಲ್ ಆ್ಯಕ್ಚುಲಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವುದು ಅನ್ನೋದನ್ನು ಪಿಕ್ಔಟ್ ಮಾಡಿ ಅದನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋಗಿದ್ದೀನಿ. ಸೊ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡೋಣ. ಸೊ ಫಸ್ಟ್ ಒನ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಥಿಯರಿ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಅಂತ ಅಂದರೆ ದಿಸ್ ನೇಮ್ ಓನ್ಲಿ ರೆಪ್ರೆಸೆಂಟಿಂಗ್ ದ ಮೀನಿಂಗ್ ಆಫ್ ದಿಸ್ ಥಿಯರಿ ಅಲ್ವಾ. ಸೊ ಪ್ರಾಫಿಟನ್ನು ಏನು ಮಾಡಬೇಕು, ಮ್ಯಾಕ್ಸಿಮೈಸ್ ಮಾಡ್ತಾ ಹೋಗಬೇಕು. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಅರ್ನಿಂಗ್ ಏನಾಗಿರುತ್ತೆ, ಬೇಸಿಕ್ ಏಮ್ ಆರ್ ಗೋಲ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸ್ ಆಗಿರುತ್ತೆ. ಸಿ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಅರ್ನಿಂಗ್ ದ ಹೈಯೆಸ್ಟ್ ಪಾಸಿಬಲ್ ಪ್ರಾಫಿಟ್. ಸೊ ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಪ್ರಾಫಿಟನ್ನು ಏನು ಮಾಡ್ತಾ ಹೋಗಬೇಕು, ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು, ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ಥಿಯರಿ ಏನಾಗಿರುತ್ತೆ, ಬಿಸ್ನೆಸ್ ಎಕನಾಮಿಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೇ ಏನಂತ ಕರೆದ್ವಿ, ಕಾಲ್ಡ್ ಇಟ್ ಆಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಅಂತ. ಸೊ ಮೋಸ್ಟ್ ಕಾಮನ್ಲಿ ಟ್ರೆಡಿಷನಲ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ಸೊ ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಟ್ರೆಡಿಷ್ನಲ್ ಆರ್ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ದ ಬಿಸ್ನೆಸ್ ಏನಾಗಿರುತ್ತೆ, ಪ್ರಾಫಿಟ್ ಮಾಡಬೇಕು ಅನ್ನೋದೇ ಆಗಿರುತ್ತೆ ಅಲ್ವಾ. ಸುಮ್ಮನೆ ಚಾರಿಟಿ ಬೇಸ್ಡಲ್ಲಿ ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರಾ, ಮೋಸ್ಟ್ ಕಾಮನ್ ಆಗಿ ಇಲ್ಲ. 99% ಆಫ್ ದ ಬಿಸ್ನೆಸ್ ಫರ್ಮ್ಸ್ ಏನು ಆಬ್ಜೆಕ್ಟಿವ್ ಇಟ್ಕೊಂಡು ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದರೆ ಮೇಕಿಂಗ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಸೊ ಗ್ರೋತ್ ಆಗ್ತಾ ಇರಬೇಕು, ಮಾರ್ಕೆಟಿಂಗಲ್ಲಿ ಏನಾಗಬೇಕು, ಡೆವಲಪ್ ಆಗಬೇಕು. ಸೊ ಮಾರ್ಕೆಟಿಂಗಲ್ಲಿ ಒಂದು ಬ್ರ್ಯಾಂಡ್ ಇಮೇಜನ್ನು ಕ್ರಿಯೇಟ್ ಮಾಡಬೇಕು. ಆ ಥರದ್ದೆಲ್ಲದು ಒಂದು ಗೋಲ್ನ ಇಟ್ಕೊಂಡು ಏನು ಮಾಡಿರ್ತಾರೆ, ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದರಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕೂಡ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂತ. ಸೊ ಪ್ರಾಫಿಟ್ ಅಂತ ಅಂದರೆ ಏನು, ವಾಟ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಪ್ರಾಫಿಟ್? ಸಿ, ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಅಂತ. ಸೊ ನಮಗೇನು ಇನ್ಕಮ್ ಬರ್ತಾ ಇದೆ ಅದರಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೇನಾಗಿರುತ್ತೆ ಟಿಲ್ ದ ಪಾರ್ಟ್ ಆಫ್ ರೀಚಿಂಗ್ ಮಾರ್ಕೆಟ್ ಅಲ್ವಾ. ಸೊ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಸಿಗುವಂಥದ್ದೇನು, ಪ್ರಾಫಿಟ್ ಅಂತ. ಸುಮ್ಮನೆ ಪ್ರೊಡಕ್ಷನ್ ಮಾಡಿದ್ವಿ, ಸೆಲ್ ಮಾಡಿದ್ವಿ, ಬಂದ ತಕ್ಷಣ ಅದೆಷ್ಟು ಏನು ಬಂದಿರುತ್ತೆ ಅದನ್ನೆಲ್ಲದನ್ನು ಪ್ರಾಫಿಟ್ ಅಂತ ಕರೆಯೋದಿಲ್ಲ, ಅದು ಜಸ್ಟ್ ರೆವಿನ್ಯೂ ಅಷ್ಟೇ. ಸೊ ಆ ರೆವಿನ್ಯೂದಲ್ಲಿ ಏನು ಮಾಡಬೇಕು, ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ಸೆಲ್ ಮಾಡೋಕ್ಕೆ, ರೀಚ್ ಮಾಡೋಕ್ಕೆ ಏನು ಕಾಸ್ಟ್ ಆಗಿದೆ ಅದನ್ನು ಡಿಡಕ್ಟ್ ಮಾಡಿದಾಗ ನಮಗೆ ಸಿಗುವಂಥದ್ದು ಏನು ಅಂತ ಅಂದರೆ ಪ್ರಾಫಿಟ್ ಆಗಿರುತ್ತೆ. ಸೊ ಫರ್ಮ್ ರೆಡ್ಯೂಸ್ ದ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ ದ ಸೇಲ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್. ಸೊ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಅಂದರೆ ಫರ್ಮ್ ಏನು ಆಪ್ಷನ್ನ ಫಾಲೋ ಮಾಡುತ್ತೆ ಅಂತ. ಸೊ ವಿಚ್ ವೇ ಫಾಲೋಯಿಂಗ್ ಬೈ ದ ಬಿಸ್ನೆಸ್ ಫರ್ಮ್ ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಫರ್ಮ್ ಕಾಸ್ಟ್ ಇರುತ್ತೆ ಅಲ್ವಾ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲ ಏನಿರುತ್ತೆ ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡೋದು, ಸೇಲನ್ನು ಏನು ಮಾಡ್ತಾ ಹೋಗ್ತಾರೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಆವಾಗ ನಮಗೇನು ಸಿಗುತ್ತೆ, ಮ್ಯಾಕ್ಸಿಮೈಸ್ ಪ್ರಾಫಿಟ್ ಸಿಗುತ್ತೆ. ಯಾಕೆ ಅಂತ ಅಂದರೆ ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಅಲ್ವಾ. ಸೊ ಕಾಸ್ಟನ್ನು ರೆಡ್ಯೂಸ್ ಮಾಡಿದ್ದೀವಿ, ಸೇಲ್ಸನ್ನು ಮೋಟಿವೇಟ್ ಮಾಡ್ತಾ ಇದ್ದೀವಿ, ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆವಾಗ ನಮಗೆ ಸಿಗುವಂಥದ್ದೇ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಥಿಯರಿಗೆ ಹೋಗೋಣ. Yes, so before going to move for next theory of business economics, here I mentioned about advantages of profit maximization. So profit maximization theoryನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ, ಫಾಲೋ ಮಾಡ್ತಾ ಹೋಗೋದ್ರಿಂದ ಒಂದು ಬಿಸ್ನೆಸ್ ಫರ್ಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅಂತ. ಸೊ 4 ಪಾಯಿಂಟ್ಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, helps to firm survive in competitive market. ಸೊ at present ಲಾಟ್ ಆಫ್ ಕಾಂಪಿಟೇಷನ್. ಯಾವುದೋ ಒಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಫಸ್ಟ್ ನಾವು ಸ್ಟ್ರಗಲ್ ಮಾಡೋದೇನು ಅಂತ ಅಂದರೆ ಕಾಂಪಿಟೇಷನ್. ಯಾಕೆ ಅಂತ ಅಂದರೆ ಲಾಟ್ ಆಫ್ ಅದರ್ ಇಂಡಸ್ಟ್ರೀಸ್, ಅದರ್ ಬಿಸ್ನೆಸ್ ಫರ್ಮ್ ಏನು ಮಾಡ್ತಾ ಇರ್ತಾರೆ, ಸೇಮ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗೆ ನಾವೇನು ಮಾಡಬೇಕು, ಕಾಂಪಿಟೇಷನ್ ಮಾಡ್ತಾ ಹೋಗಬೇಕು, ಕಾಂಪೀಟ್ ಮಾಡ್ತಾ ಹೋಗಬೇಕು. ಸೊ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಅಂದರೆ
ನಾವು ಈಸಿಯಾಗಿ ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಏನು ಮಾಡ್ತಾ ಹೋಗ್ಬೋದು, ಸರ್ವೈವ್ ಆಗ್ತಾ ಹೋಗ್ಬೋದು ಅಂತ. ಸೊ ನಮಗೆ ಇನ್ಕಮ್ ಬರ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆ ಅಂತ ಅಂದರೆ ಅದನ್ನು ಫಂಡ್ ಅಲ್ವಾ ಅದು. ಸೊ ಅದನ್ನು ನೆಕ್ಸ್ಟ್ ನಾವೇನು ಮಾಡ್ಬೋದು, ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ, ಡೆವಲಪ್ಮೆಂಟ್ ವರ್ಕ್ಸ್ಗೆ ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಇಟ್ ಹೆಲ್ಪ್ಸ್ ಟು ಸರ್ವೈವ್ ಇನ್ ದ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ. ಸೊ ನೆಕ್ಸ್ಟ್ ಒನ್, ಪ್ರೊವೈಡ್ಸ್ ಫಂಡ್ಸ್ ಫಾರ್ ಎಕ್ಸ್ಪಾನ್ಷನ್ ಆ್ಯಂಡ್ ಗ್ರೋತ್. ಸೊ ಪ್ರಾಫಿಟ್ ಬಂದಿದೆ ಅಂತ ಅಂದರೆ ದಟ್ಸ್ ಸಮ್ ಅಮೌಂಟ್ ಅಲ್ವಾ, ಸಮ್ ಫಂಡ್ ಆಗಿರುತ್ತೆ ಅದು ಬಿಸ್ನೆಸ್ ಫರ್ಮ್ಗೆ, ಬಿಸ್ನೆಸ್ ಆರ್ಗನೈಸೇಷನ್ಗೆ. ಆ ಫಂಡನ್ನು ಏನು ಮಾಡ್ತಾರೆ, ದೇ ಆರ್ ಇನ್ವೆಸ್ಟಿಂಗ್ ಇಟ್ ಟು ದ ಪಾರ್ಟ್ ಆಫ್ ಎಕ್ಸ್ಪೆನ್ಷನ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಗ್ರೋತ್ ಆಫ್ ದ ಬಿಸ್ನೆಸ್ ಫರ್ಮ್. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಇಂಪ್ರೂವ್ ಮಾಡ್ತಾ ಹೋಗ್ತಾರೆ, ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಗ್ರೋತನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ನೆಕ್ಸ್ಟ್ ಒನ್, ಇನ್ಕ್ರೀಸ್ ದ ಶೇರ್ ಹೋಲ್ಡರ್ಸ್ ವೆಲ್ತ್. ಸೊ ಒಂದು ಬಿಸ್ನೆಸ್ ಫರ್ಮ್ ಇರುತ್ತೆ ಅಂತ ಅಂದರೆ ಡಿವಿಡೆಂಡ್ ಪಾಲಿಸೀಸ್ ಆ್ಯಂಡ್ ಆಲ್, ಡಿವಿಡೆಂಡ್ ಶೇರ್ಸ್ ಎಲ್ಲನೂ ಏನು ಮಾಡ್ತಾರೆ, ಇಶ್ಯೂ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಸಮ್ ಆರ್ ಇನ್ವೆಸ್ಟಿಂಗ್, ಔಟರ್ಸ್ ಏನು ಮಾಡ್ತಾರೆ, ಶೇರ್ಸ್ಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅವರ ವೆಲ್ತ್ ಏನಾಗ್ತಾ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ, ಈಗ ಬಿಸ್ನೆಸ್ ಫರ್ಮ್ ಪ್ರಾಫಿಟಲ್ಲಿದೆ ಅಂತ ಅಂದರೆ ರೇಟ್ ಆಫ್ ಶೇರ್ಸ್ ಆ್ಯಂಡ್ ಡಿವಿಡೆಂಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ದಟ್ ಕಂಪನಿ ಸ್ಟ್ರಗಲಿಂಗ್ ಫ್ರಮ್ ದ ಲಾಸ್ ಅಂತ ಅಂದರೆ ಶೇರ್ ಅಮೌಂಟ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಇಂಪ್ರೂವ್ಸ್ ದ ಬಿಸ್ನೆಸ್ ಎಫಿಷಿಯನ್ಸಿ. ಮೋಸ್ಟ್ ಕಾಮನ್ ಆಗಿ ಬಿಸ್ನೆಸ್ ಎಫಿಷಿಯನ್ಸ್ನ ಏನು ಮಾಡ್ತಾ ಹೋಗುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಏನು ಮಾಡ್ತಾ ಹೋಗುತ್ತೆ, ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂತ. So how we discussed about advantages of profit maximization alva, like the same some of the criticism to the part of profit maximization ಇದೆ. criticism ಅಂತ ಅಂದ್ರೇನು, ಟೀಕೆ. ಸೊ ಮೋಸ್ಟ್ ಕಾಮನ್ ಆಗಿ ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ ಅಂತ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ದ ಪಾಸಿಟಿವ್ ಥಿಂಗ್ ಮಾತ್ರ ಇಲ್ಲ, ನೆಗೆಟಿವ್ ಎಫೆಕ್ಟು ಕೂಡ ಇರುತ್ತೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಗ್ನೋರ್ಸ್ ಎಂಪ್ಲಾಯಿ ಆ್ಯಂಡ್ ಕಸ್ಟಮರ್ ವೆಲ್ಫೇರ್. ಸೊ ಮೋಸ್ಟ್ ಕಾಮನ್ ಆಗಿ ಆಗುತ್ತೆ. ಪ್ರಾಫಿಟ್, ದೇ ಆರ್ ಫೋಕಸಿಂಗ್ ಆನ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಮೇಕಿಂಗ್ ಮಚ್ ಪ್ರಾಫಿಟ್ ಅಂತ ಅಂದರೆ, ಮನಿ ಅಂತ ಅಂದರೆ ಅಲ್ಲಿ ಯಾರನ್ನು ಇಗ್ನೋರ್ ಮಾಡ್ತಾ ಹೋಗ್ತಾರೆ, ಎಂಪ್ಲಾಯೀಸ್ ಮತ್ತು ಕಸ್ಟಮರ್ ವೆಲ್ಫೇರ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಸೊ ಅವರ ಟಾರ್ಗೆಟ್ ಏನಾಗಿರುತ್ತೆ, ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡ್ತಾ ಹೋಗಬೇಕು, ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು ಅಂತ. ಸೊ ಅಲ್ಲಿ ಎಂಪ್ಲಾಯೀಸ್ಗೆ ಏನಾದರೂ ಹಾರ್ಮ್ ಆಗ್ತಾ ಇದೆಯೋ, ಕಸ್ಟಮರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯೋ, ಅದನ್ನೆಲ್ಲ ಏನು ಮಾಡೋದಿಲ್ಲ, ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಇದೇನು, ದಿಸ್ ಇಸ್ ಒನ್ ಆಫ್ ದ ನೆಗೆಟಿವ್ ಪಾಯಿಂಟ್ ಅಂತ. ಸೊ ಶಾರ್ಟ್ ಟರ್ಮ್ ಪ್ರಾಫಿಟ್ ಫೋಕಸ್ ಮೇ ಹಾರ್ಮ್ ಟು ದ ಲಾಂಗ್ ಟರ್ಮ್ ಗ್ರೋತ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದಾಗ, ಸೊ 5 ಇಯರ್ಸಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಳ್ಳೋಣ, ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಬಿಸ್ನೆಸ್ ಫರ್ಮ್ ಏನು ಮಾಡೋದಿಲ್ಲ, ಥಿಂಕ್ ಮಾಡೋದಿಲ್ಲ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಬಂದ ತಕ್ಷಣ ದಿಸ್ ಇಸ್ ಎಫೆಕ್ಟಿಂಗ್ ಟು ದ ಪಾರ್ಟ್ ಆಫ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಅಂತ. ಸೊ ಶಾರ್ಟ್ ಟರ್ಮಲ್ಲಿ ನಾವು ಎಷ್ಟು ಜಾಸ್ತಿ ಪ್ರಾಫಿಟ್ ಮಾಡ್ಬೋದು ಅನ್ನೋದನ್ನ ಏನು ಮಾಡ್ತಾರೆ, ಫೋಕಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್, ಈಗ ಬಿಸ್ನೆಸ್ ಫರ್ಮ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂತ ಅಂದರೆ ಈ ವರ್ಷ ಏನೋ ಬಿಸ್ನೆಸ್ ಮಾಡಿದ್ವಿ, ಪ್ರೊಡಕ್ಷನ್ ಮಾಡಿದ್ವಿ, ಸೊ ಪ್ರಾಫಿಟ್ ಬಂತು, ಈ ವರ್ಷನೇ ಕ್ಲೋಸ್ ಮಾಡೋಕ್ಕಾಗುತ್ತಾ, ಆಗೋದಿಲ್ಲ ಅಲ್ವಾ. ಸೊ ಇಂಟೆನ್ಷನ್ ಆಫ್ ದ ಬಿಸ್ನೆಸ್ ಫರ್ಮ್ ಏನಾಗಿರುತ್ತೆ, ಲಾಂಗ್ ಟರ್ಮ್ ಗ್ರೋತ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಹಿಂದೆ ಹೋಗ್ತಾ ಹೋದಾಗ ಒಂದು ಬಿಸ್ನೆಸ್ ಫರ್ಮ್ ಏನಾಗ್ತಾ ಇರುತ್ತೆ ಅಂದರೆ ಶಾರ್ಟ್ ಟರ್ಮ್ ಪ್ರಾಫಿಟ್ನ ಅರ್ನ್ ಮಾಡ್ತಾರೆ, ಅದು ಲಾಂಗ್ ಟರ್ಮ್ ಗ್ರೋತ್ಗೆ ಏನಾಗ್ತಾ ಹೋಗುತ್ತೆ, ಎಫೆಕ್ಟ್ ಆಗ್ತಾ ಹೋಗುತ್ತೆ, ಹಾರ್ಮ್ ಆಗ್ತಾ ಹೋಗುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ನೆಕ್ಸ್ಟ್ ಪಾಯಿಂಟ್, may lead to exploitation of consumers. ಸೊ may lead to exploitation of consumers ಅಂತ ಅಂದರೆ ಕನ್ಸ್ಯೂಮರ್ಸ್ ಒಂದು ಇದನ್ನು ಏನು ಮಾಡ್ತಾ ಹೋಗುತ್ತೆ, ಹೋಪ್ ಆನ್ ದ ಬಿಸ್ನೆಸ್ ಫರ್ಮ್ ಹಾಳು ಮಾಡ್ತಾ ಹೋಗುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋಗುತ್ತೆ, ಡಿಕ್ರೀಸ್ ಮಾಡ್ತಾ ಹೋಗುತ್ತೆ ಅಂತ. ಯಾಕೆ, ಸೊ ದೇ ಆರ್ ನೆಗ್ಲೆಕ್ಟಿಂಗ್ ದ ಕಸ್ಟಮರ್ ವೆಲ್ಫೇರ್, ಕನ್ಸ್ಯೂಮರ್ ವೆಲ್ಫೇರ್ನ ಏನು ಮಾಡ್ತಾ ಇಲ್ಲ, ಇಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಅವ್ರ ಟಾರ್ಗೆಟ್ ಏನಾಗಿರುತ್ತೆ, ಪ್ರಾಫಿಟ್ ಮಾಡಬೇಕು ಅಷ್ಟೇ. ಅದರಲ್ಲಿ ಯಾರಿಗೆ ಪ್ರಾಬ್ಲಮ್ ಆದರೂ, ಕನ್ಸ್ಯೂಮರ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗಲಿ, ಎಂಪ್ಲಾಯೀಸ್ಗೆ ಏನಾದರೂ ಪ್ರಾಬ್ಲಮ್ ಆಗಲಿ, ಅದೆಲ್ಲದು ಏನಾಗ್ತಾ ಇದೆ, ಕಂಪ್ಲೀಟಾಗಿ ಇಗ್ನೋರ್ ಆಗ್ತಾ ಇದೆ. ದಟ್ಸ್ ವೈ ಇಟ್ ಎಕ್ಸ್ಪ್ಲಾಯ್ಟ್ ದ ಕನ್ಸ್ಯೂಮರ್ಸ್ ಆಲ್ಸೋ. ಸೊ ಮಾಡರ್ನ್ ಫರ್ಮ್ ಫೋಕಸ್ ಆನ್ ದ ಬ್ರಾಡರ್ ಆಬ್ಜೆಕ್ಟಿವ್ಸ್. ಇವಾಗಿಂದೇನು ಒಂದು ಫರ್ಮ್ ಇದೆ, ಅಟ್ ಪ್ರೆಸೆಂಟೇ ಫರ್ಮ್ಸ್ ಎಲ್ಲ ಏನಿದೆ ಅಲ್ವಾ, ಸೊ ಬ್ರಾಡರ್ ಆಬ್ಜೆಕ್ಟಿವ್ಸ್ನ ಏನು ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾತ್ರ ಇಟ್ಕೊಳ್ತಾ ಇಲ್ಲ, ವಿತ್ ದ ಪಾರ್ಟ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಸಮ್ ಆಫ್ ಅದರ್ ಡಿಫರೆಂಟ್ ಆಬ್ಜೆಕ್ಟಿವ್ಸ್ನು ಏನು ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲನೂ ಫಾಲೋ ಮಾಡಿ ಟಾರ್ಗೆಟ್ ರೀಚ್ ಮಾಡೋದಿಲ್ಲಿಗೆ ಟು ಮೇಕ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂತ. ಸೊ ನೆಕ್ಸ್ಟ್ ಥಿಯರಿ,
output maximization. So profit maximization theory completed. From here I'm starting to explain about output maximization. So before going to explain that, I hope ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈಸಿ ಲ್ಯಾಂಗ್ವೇಜಲ್ಲಿ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ. ಯಾಕೆ ಅಂತ ಅಂದರೆ ಒನ್ ಆಫ್ ದ ನ್ಯೂ I'm not new for the teaching field and all. I have nearly more than 8 year experience, but for YouTube and these all video uploading and all, I'm actually new. That's why I'm requesting you to support me ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, those who are studying commerce for assistant professor exams and all, ಅದ್ರ ಜೊತೆಗೆ UGC ನೆಟ್ಟಿಗೆ ಫೋಕಸ್ ಮಾಡ್ತಾ ಇರೋರು, KCET ಫೋಕಸ್ ಮಾಡ್ತಾ ಇರೋರು ಯಾರ್ಯಾರಿದ್ದಾರೆ ನಿಮ್ಮ ಫ್ರೆಂಡ್ಸ್, ಅವ್ರಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿಕೊಡ್ಬೇಕು, ಯಾವ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಯಾವ ಕಂಟೆಂಟ್ ನಿಮಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿದರೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿ ಕ್ಲಾಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಕಮ್ ಟು ದ ಪಾರ್ಟ್ ಆಫ್ ಔಟ್ಪುಟ್ ಮ್ಯಾಕ್ಸಿಮೈಸೇಷನ್. ಸೊ ಒನ್ ಆಫ್ ದ ಈಸಿ ಕಾನ್ಸೆಪ್ಟ್ ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಗೊತ್ತಾಗ್ತಾ ಇದೆ. ಸೊ ಔಟ್ಪುಟ್ಟನ್ನು ಬಿಸ್ನೆಸ್ ಫಾರ್ಮ್ ಔಟ್ಪುಟ್ ಏನಿರುತ್ತೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು ಅಂತ. ಸೊ ಫಸ್ಟ್ ಒನ್, ಫರ್ಮ್ಸ್ ಟ್ರೈ ಟು ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ಪಾಸಿಬಲ್ ಔಟ್ಪುಟ್. ಔಟ್ಪುಟ್ ಅಂತ ಅಂದರೆ ಏನು? ಪ್ರೊಡಕ್ಷನ್ ಆಫ್ ದ ಬಿಸ್ನೆಸ್ ಫರ್ಮ್ ಅಂತ. ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಹೆಲ್ಪ್ಸ್ ಇನ್ ಬೆಟರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಔಟ್ಪುಟ್ಟನ್ನು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ, ಮ್ಯಾಕ್ಸಿಮೈಸೇಷನ್ ಆಫ್ ದ ಔಟ್ಪುಟ್ ಆಗ್ತಾ ಇದೆ, ಪ್ರಾಡಕ್ಟ್ ಆಗ್ತಾ ಇದೆ ಅಂತ ಅಂದರೆ ಜಾಸ್ತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಏನಾಗಿರುತ್ತೆ, ರಿಸೋರ್ಸನ್ನು ಅವರು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಅರ್ಥ. ಸೊ ವಿತೌಟ್ ವೇಸ್ಟಿಂಗ್ ದ ರಿಸೋರ್ಸಸ್ ಆ್ಯಂಡ್ ಆಲ್, ವಿತೌಟ್ ಪೋಲಿಂಗ್ ದ ರಿಸೋರ್ಸಸ್ ಆ್ಯಂಡ್ ಆಲ್, ದೇ ಆರ್ ಯುಟಿಲೈಸಿಂಗ್ ದ ರಿಸೋರ್ಸಸ್ ವೆರಿ ವೆಲ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಮ್ಯಾಕ್ಸಿಮಮ್ ಔಟ್ಪುಟ್ ಅಂತ. ಸೊ ಒನ್ ಆಫ್ ದ ಲಿಂಕಿಂಗ್ ಕಾನ್ಸೆಪ್ಟ್, ರಿಸೋರ್ಸಸ್ ಪ್ರಾಪರಾಗಿ ಯೂಸ್ ಆದರೆ ಔಟ್ಪುಟ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಬರ್ತಾ ಇರುತ್ತೆ, ಅವ್ರು ಮ್ಯಾಕ್ಸಿಮೈಸ್ ಆಗ್ತಾ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ರೆಡ್ಯೂಸ್ ದ ಅವರೇಜ್ ಕಾಸ್ಟ್. ಸೊ ಸ್ಮಾಲ್ ಸ್ಕೇಲ್ ಪ್ರೊಡಕ್ಷನ್ ಮಾಡಿದ್ರೆ ನಮ್ಮದು ಕಾಸ್ಟ್, ಅವರೇಜ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದೀವಿ ಬೈ ಯೂಸಿಂಗ್ ಮಾಡರ್ನ್ ಮಷಿನರೀಸ್ ಇನ್ ಮೆಥಡ್ಸ್ ಆ್ಯಂಡ್ ಆಲ್ ಅಂತ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗ್ತಾ ಇರುತ್ತೆ, ನಮಗೆ ಕಡಿಮೆ ಆಗ್ತಾ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಆಫನ್ ಸೀನ್ ಇನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಈ ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ನ ಎಲ್ಲಿ ನಾವು ಜಾಸ್ತಿ ನೋಡ್ಬೋದು ಅಂತ ಅಂದರೆ ಪಬ್ಲಿಕ್ ಸೆಕ್ಟರ್ಸ್ ಎಂಟರ್ಪ್ರೈಸಸ್ ಇರುತ್ತೆ ಅಲ್ವಾ. ಸೊ ಪಬ್ಲಿಕ್ ಬೇಸ್ಡ್ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ನ ಏನು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೋ ಅಲ್ಲಿ ನಾವೇನು ಮಾಡ್ಬೋದು, ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ ನೋಡ್ಬೋದು. ಅಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಗೋಲ್ ತುಂಬ ಕಡಿಮೆ ಇರುತ್ತೆ ಆ್ಯಕ್ಚುಲಿ. ಸೊ ಈ ಪಬ್ಲಿಕ್ ಸೆಕ್ಟರಲ್ಲಿ. ಅದೇ ಪ್ರೈವೇಟ್ ಸೆಕ್ಟರ್ ಅಂತ ಬಂದರೆ ಅವರ ಟಾರ್ಗೆಟ್ ಏನಾಗಿರುತ್ತೆ, ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದಕ್ಕಿಂತನೂ ದೇ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ. ಸೊ ನೆಕ್ಸ್ಟ್ ಥಿಯರಿ, ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಕ್ಸಿಮೈಸೇಷನ್. ಸೊ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕನ್ಸ್ಯೂಮರ್ಸ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಡಿಸ್ಕಸ್ ಮಾಡಿದ್ವಿ, ಕನ್ಸ್ಯೂಮರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಇಗ್ನೋರಿಂಗ್ ಅಂಡರ್ ದ ಪಾರ್ಟ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ. ಸೊ ಅವ್ರೇನಾಗ್ತಾರೆ, ಅಲ್ಲಿ ಇಗ್ನೋರ್ ಆಗ್ತಾರೆ. ಅದೇ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಕ್ಸಿಮೈಸೇಷನ್ ಥಿಯರಿಲಿ ಇಲ್ಲಿ ಯಾರ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ಫೋಕಸ್ ಆನ್ ದ ಎಂಪ್ಲಾಯಿ ವೆಲ್ಫೇರ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸ್ಟೆಬಿಲಿಟಿ. ಸೊ ದಿಸ್ ಆಲ್ಸೋ ಕಾಲ್ಡ್ ಆಸ್ ಸ್ಯಾಟಿಸ್ಫೈಯಿಂಗ್ ಥಿಯರಿ ಆರ್ ಥಿಯರಿ ಬೈ ದ ಹರ್ಬರ್ಟ್ ಸೈಮನ್. ಸೊ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು, ಹರ್ಬರ್ಟ್ ಸೈಮನ್, ವೆರಿ ಇಂಪಾರ್ಟೆಂಟ್ ಇಟ್ ಇಸ್. ಸೊ ಇದ್ರ ಬೇಸಲ್ಲಿ ಏನು ಮಾಡ್ತಾರೆ, ಮ್ಯಾನೇಜರ್ಸ್ ಏಮ್ ಫಾರ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮೇಲೆ ಏನು ಮಾಡ್ತಾರೆ, ಫೋಕಸ್ ಮಾಡ್ತಾ ಹೋಗ್ತಾರೆ ರಾದರ್ ದೆನ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಆರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಏನಾಗಿರೋದಿಲ್ಲ, ಇಂಟೆನ್ಷನ್ ಆಗಿರೋದಿಲ್ಲ. ಇಲ್ಲಿ ಬೇಕಾಗಿರೋದೇನು, ಎಂಪ್ಲಾಯಿ ವೆಲ್ಫೇರ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಸ್ಟೆಬಿಲಿಟಿ. ಸೊ ಸ್ಟೇಬಲ್ ಆಗಿ ಏನು ಮಾಡಬೇಕು, ಪ್ರೊಡಕ್ಷನ್ನ ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಯಾರು ಹೈಲೈಟ್ ಆಗ್ತಾ ಇದ್ದಾರೆ, ಎಂಪ್ಲಾಯೀಸ್, ಕಸ್ಟಮರ್ಸ್ ಆರ್ ದ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನಾಗ್ತಾ ಇದೆ ಈ ಥಿಯರಿಲಿ ಹೈಲೈಟ್ ಆಗ್ತಾ ಇದೆ ಅಂತ. ಸೊ ಡಿಸಿಷನ್ ಮೇಕಿಂಗ್ ಇಸ್ ಬೇಸ್ಡ್ ಆನ್ ಲಿಮಿಟೆಡ್ ಇನ್ಫಾರ್ಮೇಷನ್. ಸೊ ದೇ ಆರ್ ಗೋಯಿಂಗ್ ಟು ಫೋಕಸ್ ಆನ್ ದ ಕನ್ಸ್ಯೂಮರ್ಸ್ ಆರ್ ಕಸ್ಟಮರ್ಸ್ ಅಂತ ಅಂದರೆ ದಿಸ್ ಇಸ್ ಒನ್ ಕೈಂಡ್ ಆಫ್ ಎಕ್ಸ್ಟರ್ನಲ್ ಸೋರ್ಸ್ ಅಲ್ವಾ, ಎಕ್ಸ್ಟರ್ನಲ್ ಬೇಸ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್ ಇನ್ಸೈಡ್ ಆಫ್ ದ ಫರ್ಮ್, ಬಿಸ್ನೆಸ್ ಫರ್ಮ್ ಅಂತ ಅಂದರೆ ಇಂಟರ್ನಲ್, ಆ್ಯಕ್ಚುಲಿ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಬರುತ್ತೆ. ಅವ್ರಿಗೇನಾಗಿರುತ್ತೆ, ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಬಿಸ್ನೆಸ್ ಫರ್ಮ್, ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಎಂಪ್ಲಾಯೀಸ್ ಆ್ಯಂಡ್ ಆಲ್, ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಮಷಿನರಿ. ಸೊ ಅವ್ರು ಏನು ಮಾಡ್ತಾರೆ, ಡಿಸಿಷನ್ ತೊಗೊಳ್ತಾ ಹೋಗ್ತಾರೆ ಹೌ ಟು ಇಂಪ್ರೂವ್ ದ ಪ್ರಾಡಕ್ಟ್ಸ್ ಆರ್ ದ ಪ್ರೊಡಕ್ಟಿವಿಟಿ
ಪ್ರೊಡಕ್ಟಿವಿಟಿ ಔಟ್ಪುಟ್ ಅಂತ. ಆದರೆ ಈ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಕ್ಸಿಮೈಸೇಷನ್ ಥಿಯರಿಲಿ ಯಾರು ಇಂಪಾರ್ಟೆಂಟ್ ಆಗಿರ್ತಾರೆ? ಎಂಪ್ಲಾಯೀಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಎಂಪ್ಲಾಯೀಸ್ ವೆಲ್ಫೇರ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಪ್ಲಾಯೀಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಕನ್ಸ್ಯೂಮರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಕನ್ಸ್ಯೂಮರ್ಸ್ ಆರ್ ದ ಕಸ್ಟಮರ್ಸ್ ಅಂತ ಅಂದರೆ ಅವ್ರು ಏನಾಗಿರ್ತಾರೆ? ವೈಡ್ ಸ್ಪ್ರೆಡೆಡ್ ಆಗಿರ್ತಾರೆ. ಸೊ ಅವರೆಲ್ಲರ ಬೇಸಲ್ಲಿ ಕಲೆಕ್ಟ್ ಮಾಡಿಕೊಂಡು ಡಿಸಿಷನ್ ತೊಗೊಳೋದು ಏನಾಗಿರುತ್ತೆ? ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ. ಸೊ ಡಿಸಿಷನ್ ಮೇಕಿಂಗ್ ಇಸ್ ಬೇಸ್ಡ್ ಆನ್ ಲಿಮಿಟೆಡ್ ಇನ್ಫಾರ್ಮೇಷನ್. ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಏನೂ ಇರೋದಿಲ್ಲ, but in the part of that limited information they are working for the welfare of the employees and welfare of the consumer. So most commonly, again I'm requesting you to like, comment, share and subscribe my channel. ಸೊ ನಾನೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಮೂವ್ ಫಾರ್ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಥಿಯರಿ, ಮ್ಯಾರಿಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್. ಸೊ ಮ್ಯಾರಿಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್, ಸೊ ದಿಸ್ ಇಸ್ ಟೋಟಲಿ ರಿಲೇಟೆಡ್ ಫಾರ್ ದ ಬಿಸ್ನೆಸ್ ಫರ್ಮ್. ಸೊ ಬಿಸ್ನೆಸ್ ಫರ್ಮ್ಗೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಸಜೆಸ್ಟೆಡ್ ಬೈ, ಸೊ ದೋಸ್ ಹೂ ಇಂಟ್ರೊಡ್ಯೂಸ್ ದಿಸ್ ಥಿಯರಿ means by the Robin Maris. So he introduced the theory of Maris growth maximization theory. So managers aim at maximizing the growth rate of the firm. So ಇಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾರೆ? ಫರ್ಮ್, ಒಂದು ಬಿಸ್ನೆಸ್ ಫರ್ಮ್ ಏನಿದೆ ಅದರ ಗ್ರೋತ್ ರೇಟನ್ನು ಏನು ಮಾಡಬೇಕು ಅವರು? ಗ್ರೋತ್ ಡೆವಲಪ್ಮೆಂಟನ್ನು ಏನು ಮಾಡಬೇಕು ಅವರು? ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಅಂತ. ಸೊ ದಿಸ್ ಇಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್. ಸೊ growth maximization theory means nothing here. So they are going to increase the growth or increase the development of the business firm. So to make that, to get the development of the business firm, ಏನು ಮಾಡಬೇಕು ಹಾಗಿದ್ರೆ? ಆಸ್ ಎ ಮ್ಯಾನೇಜರ್ಸ್, ಆಸ್ ದ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಆಲ್, ದೇ ಶುಡ್ ಫೋಕಸ್ ಆನ್ ದ ಸೇಲ್ಸ್ ಗ್ರೋತ್, ಮಾರ್ಕೆಟ್ ಶೇರ್ ಆ್ಯಂಡ್ ದ ಎಕ್ಸ್ಪ್ಯಾನ್ಷನ್. ಸೊ ಸೇಲ್ ಗ್ರೋತನ್ನು ಫೋಕಸ್ ಮಾಡ್ತಾ ಹೋಗಬೇಕು ಅಂತ ಅಂದರೆ ಸೇಲ್ನ ಏನು ಮಾಡ್ತಾ ಹೋಗಬೇಕು? ಇಂಪ್ರೂವ್ ಮಾಡ್ತಾ ಹೋಗಬೇಕು, ಡೆವಲಪ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮಾರ್ಕೆಟ್ ಶೇರನ್ನು ಫೋಕಸ್ ಮಾಡ್ತಾ ಹೋಗಬೇಕು, ಇನ್ಕ್ರೀಸಿಂಗ್ ಇನ್ ದ ಪಾರ್ಟ್ ಆಫ್ ದಟ್. ಸೊ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಸೊ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಏನು ಮಾಡ್ತಾ ಹೋಗಬೇಕು? ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕು. ಸೊ ಇದೆಲ್ಲದನ್ನು ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ? ಗ್ರೋತ್ ಆಗುತ್ತೆ. ಯಾವುದ್ರದ್ದು? ಬಿಸ್ನೆಸ್ ಫರ್ಮ್ದು ಗ್ರೋತ್ ಆಗ್ತಾ ಹೋಗುತ್ತೆ ಅಂತ. ಸೊ ಬಿಸ್ನೆಸ್ ಫರ್ಮ್ ಗ್ರೋತ್ ಆಯಿತು ಅಂತ ಅಂದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಇಲ್ಲಿ? ಸೊ ಮ್ಯಾನೇಜರ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಇಬ್ಬರಿಗೂ ಕೂಡ ಏನಾಗ್ತಾ ಹೋಗುತ್ತೆ? ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಮ್ಯಾರಿಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್ ಥಿಯರಿ ಟೋಟಲಿ ರಿಲೇಟೆಡ್ ಟು ದ ಪಾರ್ಟ್ ಆಫ್ ಬಿಸ್ನೆಸ್ ಫರ್ಮ್ಗೆ ರಿಲೇಟೆಡ್ ಆಗಿರುವಂಥ ಥಿಯರಿ ಇದು. ಸೊ ಹಿಯರ್ ಫೀಚರ್ಸ್ ಆಫ್ ಮ್ಯಾರಿಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್. ಸೊ ಏನೇನು ಫೀಚರ್ಸ್ ಇದೆ, ಏನೇನು ನೇಚರ್ ಇದೆ ಅಂತ. Yes, so sorry, first one, balanced growth of demand and capital supply. So demand ಮತ್ತು ಅದಕ್ಕೆ ಬೇಕಾಗಿರುವಂಥ ಕ್ಯಾಪಿಟಲ್ಸ್, ಸೊ ಬೇಸಿಕ್ ಕ್ಯಾಪಿಟಲ್ಸ್ ಏನಿದೆ ಸೊ ಅದನ್ನು ಏನು ಮಾಡಬೇಕು? ಅವರು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರಬೇಕು ಅಂತ. ಸೊ ಡಿಮ್ಯಾಂಡ್ ಗ್ರೋತ್ ಆಗಬೇಕು ಅಂತ ಅಂದರೆ ಡಿಮ್ಯಾಂಡು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡೋಕ್ಕೆ ಬೇಕಾಗಿರುವಂಥ ಕ್ಯಾಪಿಟಲ್ ಸಪ್ಲೈ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವ. ಸೊ ಬ್ಯಾಲೆನ್ಸ್ಡ್ ಗ್ರೋತ್ ಇಸ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟು ಇನೋವೇಷನ್ ಆ್ಯಂಡ್ ಡೈವರ್ಸಿಫಿಕೇಷನ್. ಸೊ ಮಾಡರ್ನ್ ಇನೋವೇಷನ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಫರ್ಮ್ ಆ್ಯಂಡ್ ಡೈವರ್ಸಿಫಿಕೇಷನ್. ಸೊ ಡಿಫ್ರೆಂಟ್ ಥಿಂಗ್ಸ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮೇಕಿಂಗ್ ಚೇಂಜಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಆಫ್ ದ ಡಿಸೈರ್ ಆಫ್ ದ ಕಸ್ಟಮರ್ಸ್ ಆ್ಯಂಡ್ ಆಲ್, ಅದು ಕೂಡ ಏನಾಗಿರುತ್ತೆ? ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಜಾಬ್ ಸೆಕ್ಯೂರಿಟಿ ಆ್ಯಂಡ್ ರೆಪ್ಯುಟೇಷನ್. ಸೊ ಇಲ್ಲಿ ಏನಾಗ್ತಾ ಇದೆ? ಗ್ರೋತ್ ಮ್ಯಾಕ್ಸಿಮೈಸ್ ಆಗ್ತಾ ಇದೆ. ಸೊ ಯಾವುದೋ ಒಂದು ಫರ್ಮ್ ಪೀಕ್ ಲೆವೆಲ್ಗೆ ರೀಚ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಅಂತ ಅಂದರೆ ಸೊ ಇಲ್ಲಿ ಮ್ಯಾನೇಜರ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಏನಾಗಿರ್ತಾರಲ್ವ ಅವ್ರಿಗೆ ಜಾಬ್ ಸೆಕ್ಯೂರ್ಡ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವ್ರ ರೆಪ್ಯುಟೇಷನ್ ಕೂಡ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಜಾಬ್ ಸೆಕ್ಯೂರಿಟಿ, ಇಫ್ ವಿ ಆರ್ ಗೋಯಿಂಗ್ ಟು ವರ್ಕಿಂಗ್ ಇನ್ ಸಮ್ ಆಫ್ ದ ಸೆಕ್ಟರ್ಸ್ ಅಂತ ಅಂದರೆ ಜಾಬ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಜಾಬ್ ಸೆಕ್ಯೂರಿಟಿ ಸಿಗಬೇಕು ಅಂತ ಅಂದರೆ ಆ ಒಂದು ಬಿಸ್ನೆಸ್ ಫರ್ಮ್ ಏನಾಗ್ತಾ ಇರಬೇಕು? ಡೆವಲಪ್ ಆಗ್ತಾ ಇರಬೇಕು ಅಂತ. ಸೊ ಲಾಂಗ್ ಟರ್ಮ್ ಗ್ರೋತ್ ಇಸ್ ಪ್ರಿಫರ್ಡ್ ಓವರ್ ಶಾರ್ಟ್ ಟರ್ಮ್. ಸೊ ಲಾಂಗ್ ಟರ್ಮ್ ಗ್ರೋತ್ನ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಶಾರ್ಟ್ ಟರ್ಮ್ ಪ್ರಾಫಿಟ್ನ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಇಗ್ನೋರ್ ಮಾಡ್ತಾ ಇದ್ದಾರೆ. ಗ್ರೋತ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಸಡನ್ ಗ್ರೋತ್ ಆಗಿ ಇವತ್ತು ಒಂದಿನ ರಾತ್ರಿ ಒಳಗಡೆ ಏನೋ ಒಂದನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಲಾಂಗ್ ಟರ್ಮ್ ಗ್ರೋತ್ ಆಗಿ ಏನಾಗಿರುತ್ತೆ? ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ಲಾಂಗ್ ಟರ್ಮ್ ಗ್ರೋತ್ ಬೇಕು ಅಂತಂದರೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಮೇಕಿಂಗ್ ಕಾನ್ಸೆಪ್ಟನ್ನು ಏನು ಮಾಡ್ತಾರೆ? ಅವರು ಇಗ್ನೋರ್ ಮಾಡ್ತಾ ಹೋಗ್ತಾರೆ. So next one, Bhamol's sales maximization. So
Next, Baumol sales maximization. So Baumol sales maximization means, that word is here. Sales maximization means focus on the maximization of sales, correct? So this theory has given by William Baumol. So ಈ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿದ್ಯಾರು ಅಂತ ಅಂದರೆ ವಿಲಿಯಂ ಬಾಮೂಲ್. ಸೊ ವಾಟ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿಸ್ ಹಿಯರ್? ಫರ್ಮ್ ಏಮ್ ಟು ಮ್ಯಾಕ್ಸಿಮೈಸ್ ಸೇಲ್ಸ್ ರೆವಿನ್ಯೂ ರಾದರ್ ದೆನ್ ದ ಪ್ರಾಫಿಟ್. ಸೊ ಇಲ್ಲಿ ಏನು ಮಾಡ್ತಾರೆ, ಸಡನ್ ಪ್ರಾಫಿಟ್ನ ಅರ್ನ್ ಮಾಡೋದ್ರ ಮೇಲೆ ಫೋಕಸ್ ಮಾಡೋದಿಲ್ಲ. ಯಾವುದನ್ನು ಫೋಕಸ್ ಮಾಡ್ತಾ ಹೋಗ್ತಾರೆ ಅಂತ ಅಂದರೆ ಸೇಲ್ಸ್ ರೆವಿನ್ಯೂನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಮ್ಯಾಕ್ಸಿಮೈಸೇಷನ್ ಆಫ್ ದ ಸೇಲ್ಸ್. ಸೊ ಪ್ರಾಡಕ್ಟ್ಸ್ ಏನು ಪ್ರೊಡ್ಯೂಸ್ ಆಗಿರುತ್ತೋ ಆ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಅವರು ಮಾರ್ಕೆಟಿಂಗ್ ಮಾಡ್ತಾರೆ. ಸೇಲ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ ಸೇಲ್ನ ಏನು ಮಾಡ್ತಾ ಹೋಗ್ತಾರೆ, ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ಹೈಯರ್ ಸೇಲ್ಸ್ ಇಂಪ್ರೂವ್ ದ ಮಾರ್ಕೆಟ್ ಪೊಸಿಷನ್ ಆ್ಯಂಡ್ ದ ರೆಪ್ಯುಟೇಷನ್. ಸೊ ಹೈಯರ್ ಸೇಲ್ಸ್ ಇಂಪ್ರೂವ್ ಮಾರ್ಕೆಟ್ ಪೊಸಿಷನ್. ಸೊ ಸೇಲ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಪೊಸಿಷನ್ ಆಫ್ ದ ಮಾರ್ಕೆಟ್ ಏನಾಗ್ತಾ ಇರುತ್ತೆ ಅಂತ ಅಂದರೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ರೆಪ್ಯುಟೇಷನ್ ಆಫ್ ದಟ್ ಪ್ರಾಡಕ್ಟ್ ಆ್ಯಂಡ್ ದ ಬಿಸ್ನೆಸ್ ಫರ್ಮ್ ಆಲ್ಸೋ ಇಂಪ್ರೂವಿಂಗ್ ಅಂತ. ಸೊ ನೆಕ್ಸ್ಟ್ ಒನ್, ಮಿನಿಮಮ್ ಪ್ರಾಫಿಟ್ ಈಸ್ ಮೇಂಟೈನ್ ಫಾರ್ ಸರ್ವೈವಲ್. ಸೊ ಹಿಯರ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಪ್ರಾಫಿಟನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾರೆ ಅಂತ ಅಲ್ಲ. ಸೊ ಮಿನಿಮಮ್ ಪ್ರಾಫಿಟನ್ನು ಏನು ಮಾಡ್ತಾ ಇರ್ತಾರೆ, ಅಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ, ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಅಷ್ಟು ಮಿನಿಮಮ್ ಪ್ರಾಫಿಟ್ ಇಲ್ಲ ಅಂತ ಅಂದರೆ ಬಿಸ್ನೆಸ್ ಫರ್ಮ್ ಸರ್ವೈವ್ ಆಗೋದು ವೆರಿ ಕಷ್ಟ ಆಗಿರುತ್ತೆ ಅಲ್ವಾ. ಸೊ ಲಾಸ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಸಫರ್ ಮಾಡಬೇಕಾಗಿರುತ್ತೆ. ಸೊ ಬೈ ಮೇಂಟೈನಿಂಗ್ ಮಿನಿಮಮ್ ಪ್ರಾಫಿಟ್ ಆ್ಯಂಡ್ ಇಂಪ್ರೂವ್ ದ ಮಾರ್ಕೆಟ್ ಪೊಸಿಷನ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಂತ. ಸೊ ಇದನ್ನ ಏನಂತ ಕರಿತೀವಿ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್. ಸೊ ನೆಕ್ಸ್ಟ್ ಒನ್, ಅಡ್ವಾಂಟೇಜಸ್ ಆಫ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್. ಸೇಲ್ಸ್ ಮ್ಯಾಕ್ಸಿಮೈಸೇಷನಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ. ಸೊ ಮಾರ್ಕೆಟ್ ಶೇರ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಕಸ್ಟಮರ್ ಬೇಸ್ ಮತ್ತು ಬ್ರ್ಯಾಂಡ್ ಇಮೇಜ್ ಏನಾಗ್ತಾ ಇರುತ್ತೆ, ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸೇಲ್ ಜಾಸ್ತಿ ಆಗಿದೆ ಅಂತಂದರೆ ಬ್ರ್ಯಾಂಡ್ ಇಮೇಜ್ ಕಾಮನ್ ಆಗಿ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಸೊ ಸೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಪ್ರೊಡಕ್ಷನ್ನು ಕೂಡ ಏನು ಮಾಡ್ತಾ ಹೋಗಬೇಕು, ಅವರು ಬಿಸ್ನೆಸ್ ಫರ್ಮ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಮಾಸ್ ಪ್ರೊಡಕ್ಷನ್ನ ಏನು ಮಾಡ್ತಾ ಹೋಗಬೇಕು, ಎನ್ಕರೇಜ್ ಮಾಡ್ತಾ ಹೋಗಬೇಕು ಅಂತ. ಸೊ ಎಲ್ಲಿ ಯೂಸ್ ಆಗುತ್ತೆ, ಯೂಸ್ಫುಲ್ ಇನ್ ದ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಕಾಂಪಿಟೇಟಿವ್ ಜಾಸ್ತಿ ಇದ್ದಾಗ ಪ್ರೊಡಕ್ಷನ್ನು ಮತ್ತು ಸೆಲ್ಲಿಂಗ್ ಏನಾಗಿರಬೇಕು, ಜಾಸ್ತಿ ಆಗಿರಬೇಕು ಅಂತ. ಸೊ ಒನ್ ಆಫ್ ದ ವೆರಿ ಈಸಿ ಥಿಯರಿ. ಸೊ ನೆಕ್ಸ್ಟ್ ಒನ್, ಕಂಪ್ಯಾರಿಸನ್ ಆಫ್ ಬಿಸ್ನೆಸ್ ಆಬ್ಜೆಕ್ಟಿವ್ಸ್. ಸೊ ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಕಂಪ್ಯಾರಿಸನ್, ವಾಟ್ ಅಬೌಟ್ ದಟ್ ಅಂತ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಫೋಕಸ್ ಆನ್ ದ ಪ್ರಾಫಿಟ್, ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋಗ್ಬಿಡೋಣ. ಸೊ ಗ್ರೋತ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಬಿಸ್ನೆಸ್ ಫರ್ಮನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋದು. ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಸೇಲ್ಸ್ ರೆವಿನ್ಯೂನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋದು. ಸೊ ನೆಕ್ಸ್ಟು ಔಟ್ಪುಟ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಪ್ರೊಡಕ್ಷನ್ ಔಟ್ಪುಟ್ ಆರ್ ದ ಪ್ರೊಡಕ್ಷನ್ನ ಏನು ಮಾಡ್ತಾ ಹೋಗೋದು, ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗೋದು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾಕ್ಸಿಮೈಸೇಷನ್ ಅಂತ ಅಂದರೆ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಏನು ಮಾಡ್ತಾ ಹೋಗಬೇಕು, ಅವರು ಫೋಕಸ್ ಮಾಡ್ತಾ ಹೋಗಬೇಕು. ಸೊ now this theory is completed here. Which are the important theories? That important theories only I pick out for the explanation and I prepared slides for the video or the class here. So clear ಆಗಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಇಫ್ ಯು ರಿಕ್ವೈರ್ ಸಮ್ ಆಫ್ ದ ಚೇಂಜಸ್ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಇನ್ನು ಯಾವ ಥರದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, ಯಾವ್ಯಾವ ಟಾಪಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ಬೇಕು. ಸೊ ಕೆಸೆಟ್ ಎಕ್ಸಾಮಿನೇಷನ್ ಅಕ್ಟೋಬರಲ್ಲಿ ಆಲ್ರೆಡಿ ಶೆಡ್ಯೂಲ್ ಆಗಿದೆ ಅಲ್ವಾ. ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಆಲ್ರೆಡಿ ನಾನು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ. ಸುಮ್ಮನೆ ನನಗಿರೋ ನಾಲೆಜನ್ನು ಹಾಗೆ ಇಟ್ಕೊಳ್ಳೋಣ, ಐ ಆಮ್ ಆಲ್ರೆಡಿ ವರ್ಕಿಂಗ್ ಸಮ್ವೇರ್ ಅಂತ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಜೊತೆಗೆ ಉಳಿದಿರೋರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಯೂಟ್ಯೂಬ್ ಚಾನಲ್. ಸೊ ಇದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ, ದಯವಿಟ್ಟು ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಬೇಕಿದ್ದರೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.